ಅಲ್ಲ ಈ ಗುಂಡಜ್ಜಿಗೆ ಎಷ್ಟಿರ್ಬೇಡ. ನಾನು ಗುಂಡಜ್ಜಿನ ಏನ್ ಅನ್ಕೊಂಡಿದ್ದೆ, ನನ್ನ ಮಗನ ಜೊತೆ ಸೇರ್ಬೇಡ ಅಂತಂದು ಅಮ್ಮಗೂ ಹೇಳ್ಕೊಟ್ಟು ಹೊಡಿಬೇಕಾದ್ರೆ ನನ್ನ ಮಗ ಅಂತ ತಪ್ಪು ಏನ್ ಮಾಡಿದ್ದ? ಹೋಗಿ ಸರಿಯಾಗಿ ಕೇಳ್ತೀನಿ. ಊರಿಗೆ ಹಿರಿಜೀವ ಎಲ್ಲರಿಗೂ ಬುದ್ಧಿ ಹೇಳ್ತೈತೆ ಅಂತ ನಾನು ಏನೋ ಒಳ್ಳೇದು ಅನ್ಕೊಂಡಿದ್ದೆ. ನೋಡಿದೆ ಹಿಂಗ್ ಮಾಡ್ತೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಬಾ ಬಾಬಾ ಲಕ್ಷ್ಮಕ್ಕನ್ ನಾನು ಏನ್ ಅನ್ಕೊಂಡಿದ್ದೆ, ಮಾಡ್ತೀನಿ ಹೋಗಿ ಚೆನ್ನಾಗಿ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಅಲ್ಲ ಅವಳಿಗೆ ಅಷ್ಟೊಂದು ಭಯ ಭಕ್ತಿದ್ರೆ ಅವಳ ಮಗನ್ನ ಅದ್ಬಸ್ತ ಇಕ್ಕಬೇಕಿತ್ತು. ನಮ್ಮ ಹುಡುಗನ ಜೊತೆ ಯಾಕೆ ಬಿಡ್ಬೇಕಿತ್ತು? ಪಾಪ ಏನು ತಿಳಿದು ಆ ಹುಡುಗನ್ನ ದಬ ದಬ ಮೂಗ್ನ ರಕ್ತ ಬರಂಗ ಒಯ್ದಾಳಲ್ಲ, ಅವಳೇನು ಮನುಷ್ಯನ ಯಾತ? ನನಗಂತೂ ಸಕ ಸಿಟ್ಬೋದೈತತ್ತ. ಇವತ್ತು ಹೋಗಿ ಸರಿಯಾಗಿ ಬೈಲಿಲ್ಲ, ನನ್ನ ಹೆಸರು ಗುಂಡಮ್ಮನೇ ಅಲ್ಲ. ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಒಂದ್ಸಲ ನನ್ನ ಮೊಮ್ಮಗನ ಸುದ್ದಿಗೆ ಬರಬಾರ್ದು. ಅವ್ರ ಮಂತಕ್ಕೆ ಹುಡಿಕೊಂಡವನ ಅನ್ಕಂಡೆ ಇಲ್ಲೇ ಬತ್ತಾವಳಿ. ಬಾಬಾ ಏನೇ ಅಮ್ಮಣ್ಣಿ, ನಿನಗೆ ಏನಾನ ಒಂದ್ರ ಒಟ್ಟು ಮಾನ ಮರ್ಯಾದೆ ಏನೈತೆ? ಅದನ್ನ ನಾನು ನಿನಗೆ ಕೇಳ್ಬೇಕು. ಏನೇ ಅಮ್ಮಣ್ಣಿ ನನಗಂತ ಹೆಂಗೆ ನೀನು ಮಾಡ್ತಕ ಮಾಡಿ. ನಾನು ನಿನ್ನ ಏನ್ ಅನ್ಕೊಂಡಿದ್ದೆ, ಗುಂಡಜ್ಜಿ ಒಳ್ಳೇದು ಪಾಪ ಎಲ್ಲರಿಗೂ ಬುದ್ಧಿ ಹೇಳ್ತೈತೆ ಅಂತಂದು ನೀನು ಹಿಂಗೆ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತಾಗಿ ನೀನು ದೊಡ್ಡವಳು, ನಾನು ಅಷ್ಟೇ. ಲಕ್ಷ್ಮಕ್ಕ ಸಿಟ್ಟಾದ್ರೂ ಒಳ್ಳೇಳು ಅಂತ ಅನ್ಕೊಂಡಿದ್ದೆ. ಏನ ಹುಡುಗನ ವಯಸ್ಸಿಗೆ ಬೈದು 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 ಹೆಂಗ ಆ ಹುಡುಗ ವಯಸ್ಕೊಂಬ ತಪ್ಪಿತ್ತು. ನೋಡಿದೆ ಇವಾಗ ಹಿಂಗೆ ಮಾಡ್ತೀಯ ಅಂತ ನನಗೂ ಗೊತ್ತಿರಲಿಲ್ಲ. ಅದು ನನ್ನ ಬುಡಕ್ಕೆ ಬತ್ತಿ ಅಂತ ಗೊತ್ತಿರಲಿಲ್ಲ. ನಮ್ಮ ತಾಯಿ ನೀನು ಊರಿಗೆ ದೊಡ್ಡಳು ಅಂತ ನಾನೇನು ಮಾಡಿದೆ? ಗುಂಡಜ್ಜಿ ಮಾಡತಕ್ಕ ಮಾಡಿಬಿಟ್ಟು ನನ್ನ ಮೇಲೆ ಇದ್ಕೆ ನೀನು. ಓಯ್ ಹೆಂಗೈತೆ ಜ್ಞಾನ? ನೆಟ್ಟಗೆ ಕಣ್ ಮಾತಾಡು, ಒಂದಿಟ್ಟು ನೆಲಗೆ ಬಿಗಿಟ್ಟು ಮಾತಾಡು ಲಕ್ಷ್ಮಕ್ಕ. ಅದಂಗ ಹೇಳ್ತಾರೆ, ಕೋತಿ ಮೊಸತಿಂದ ಮ್ಯಾಕೆ ಮೂತಿ ಒರೆಸ್ತಂತೆ. ಹಂಗೆ ನೀನು ಮಾಡ್ತಕ್ಕ ಮಾಡಿ ನನ್ನ ಮೇಲೆ ಇತ್ತಿದೆಯಲ್ಲೇ. ನೀನು ಅದನ್ನ ಎಂತಳಮ್ಮ ನೀನು? ನೋಡು ಗುಂಡಜ್ಜಿ, ನಾನು ಸುಮ್ಮನೆ ಇರಲ್ಲ ಅಷ್ಟೇ. ನೀನು ಇನ್ನೊಂದ್ಸಲ ಏನೋ ನನ್ನ ಮಗನ ವಿಷಯಕ್ಕೆ ಬಂದೆ ಅಂದರೆ ನಾನೇನಲ್ಲ ಊರನ್ನೆಲ್ಲ ಕರೆಸಿ ಪಂಚಾಯತಿ ಮಾಡಿಬಿಡ್ತೀನಿ ಅಷ್ಟೇ. ಎಲ್ಲ ಮಣ್ಣಿ ನೀನು ಒಬ್ಳಿಗೆ ಸಿಟ್ಟು ಬರೋದು? ನನಗೆ ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಲ್ಲ ನೋಡು. ಓಹೋ ಏನು ಮಾಡ್ತೀಯಾ? ಏನೂ ಮಾಡೋಕ್ಕಾಗಲ್ಲ, ನಿನಗೆ ವಯಸ್ಸಾಗೈತಿ. ನಾನೇ ಒಂದು ಏಟು ಕೊಟ್ಟರೆ ಹೋಗಿ ಮೂಲೆಗೆ ಬಿದ್ದಿರ್ತೀಯ ನೋಡು. ಅಲ್ವೇ ಅಮ್ಮಣ್ಣಿ, ನಿನಗೆ ಓಟಿರ್ಬೇಡ್ರಿ ದುರಂಕರ. ನನ್ನ ಅಮ್ಮಗನೇ ಬೈತಿ ಅಂತೆ. ನೋಡು ಗುಂಡಜ್ಜಿ, ನಾನೇ ನಿನ್ನಂಗೆ ಮಾಡಲ್ಲ. ನಾನೇನು ನಿನ್ನ ಯಾವತ್ತಾನ ಚಿಂಟು ಬಗ್ಗೆ ಯಾತನ ಅಂದಿದ್ದೀನಿ? ಏನು ಅಂದಿಲ್ಲ ತಾನೆ. ನಮ್ಮ ಕಿರಣ ಒಳ್ಳೆನಲ್ಲ ಹಂಗೆ ಹಿಂಗೆ ಅಂತಂದು ಜೊತೆ ಸೇರ್ಬಿಡ ಅಂತಂದು ನಿನ್ನ ಮೊಮ್ಮಗನ ಹಿಡ್ಕೊಂಡು ಹೊಡೆದ್ರೆ ಆ ಹುಡುಗ ಏನು ಮಾಡಿತಾ? ಇದು ದೊಣ್ಣೆ ತಕೊಂಡು ದಬ ದಬ ಒಯ್ತಿ ಅಂತಲ್ಲ. ನೀನೇನು ಮನುಷ್ಯಲೇ ನೀನು? ಏನೇ ಮಣ್ಣಿ ಏನಂದೆ? ಇನ್ನೇನಮ್ಮನ ಆ ಕಿರಣನ ಜೊತೆ ಸೇರ್ಬೇಡ, ಕಿರಣ ಒಳ್ಳೆನಲ್ಲ, ಲಕ್ಷ್ಮಕ್ಕನ ಮಗನ ಜೊತೆ ಸೇರ್ಬೇಡ, ಹೋಗ್ತಿ ಇನ್ನೊಂದ್ಸಲ ಅಂತ ದೊಣ್ಣೆ ತಕೊಂಡು ದಬ ದಬ ಒಯ್ದಂತೆ. ಅಮ್ಮಣ್ಣಿ ನಿನ್ನ ತಲೆ ನನ್ನ ನೆಟ್ಟಗೈತೆ ಯಾಕೆ ಅನ್ಕೇಳ್ತೀಯ? ಅಮ್ಮಣ್ಣಿ ನಮ್ಮ ಹುಡುಗ ಬಂತು ಏನು ಹೇಳ್ತು ಗೊತ್ತೇ? ನೋಡಜ್ಜಿ, ಲಕ್ಷ್ಮಕ್ಕಯ್ಯ ಚಿಂಟು ಸರಿ ಇಲ್ಲ, ಚಿಂಟು ಒಳ್ಳೆನಲ್ಲ, ಅವನ ಜೊತೆಗೆ ಸೇರ್ಬೇಡ ಕೆಟ್ಟೋಗ್ತಿ ಅಂತಂದು ಲಕ್ಷ್ಮಕ್ಕಯ್ಯ ಕಿರಣನ್ನ ಮೂಗಾಗ ರಕ್ತ ಬರಂಗ್ ಒಯ್ದತಂತೆ ಅಂತ ಹೇಳ್ದ ಬಂದು. ನಾನು ಯಾವಾಗ ಒಯ್ಯಕ್ಕೆ ಹೋಗಿದ್ದೆ ಚಿಂಟುನ? ಏನ್ ಗುಂಡಜ್ಜಿ ಏನ್ ಹೇಳ್ತಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲಮ್ಮ. ಎಲ್ಲ ಊನಿ ಅವನು ಚಂದ್ರಪ್ಪ ಹೇಳಿದಂತೆ ಯಾತ ಕಿರಣ ಬತ್ತೀನಂತ ಹೇಳಿದ್ನಂತೆ ಚಿಂಟುಗೆ. ಯೋಟತ್ತಾದ್ರೂ ಬಂದಿಲ್ಲ. ಅವನು ಚಂದ್ರಪ್ಪ ಅಲ್ಲಿಗೆ ಬಂದ್ಬಿಟ್ಟು ಹಿಂಗೆ ಲಕ್ಷ್ಮಕ್ಕ ಹೊಡಿತೈತೆ ಮೂಗ ರಕ್ತ ಬರಂಗೆ. ಅಲ್ಲ ಕಣ, ನಿನ್ನ ಜೊತೆ ಸೇರಿದ ಪಾಪ ಹುಡುಗ ವಹಿಸ್ಕೋಬೇಕೆ ನಿನ್ನಿಂದನ, ನೀನು ಯಾಕೆ ಮಾತಾಡಿಸ್ತೀಯ ಅಂತ ಯಾತ ಹೇಳಿನಂತೆ. ಅದಕ್ಕೆ ಆ ಹುಡುಗ ಮಕ ಈಟಿಕ್ಕೊಂಡು ಬಂತು, ಕಣಿತ್ತು. ನಾನು ಕೇಳಿದ್ಕೆ ಹಿಂಗಂತು, ಅದಕ್ಕೆ ನಿನ್ನ ಸಿಟ್ಟು ಮಾಡ್ಕೊಂಡು ನಾನು ಬಂದಿದ್ದು. ಅಯ್ಯೋ ದೇವ್ರಿ, ಆ ಚಂದ್ರಪ್ಪಂಗೆ ಏನು ಬಂದೈತೆ ರೋಗ? ನಾನು ನಮ್ಮ ಹುಡುಗನ ಯಾಕೆ ಒಯ್ಯನ ಹೇಳು? ಅವರಿಬ್ರು ಕಷ್ಟದಾಗೆ ಸುಖದಾಗ ಇಬ್ರು ಜೊತೆಗಿರ್ತಾರೆ ಯಾವಾಗ್ಲೂ. ಅಂತದ್ರಾಗೆ ನಾನು ಯಾಕೆ ಒಯ್ಯನ ಅವನ್ನ? ಹಾಗಳಪ್ಪ ನೋಡ್ದೆ, ಅವ್ನಿಗೆ ಇನ್ನು ಎಷ್ಟು ಇರ್ಬೇಡ ನಮ್ಮ ಹುಡುಗರ್ನ ಕಂಡ್ರೆ. ಎರಡು ಮಾತಾಡ್ತಾವಲ್ಲ, ಎರಡು ಜೊತೆಗೆ ಓಡಾಡ್ತಾವ ಅಂತಂದು ಹಿಂಗೆ ತಂದಿಕ್ಕಿ ನಮ್ಮಿಬ್ರನ್ನ ಜಗಳ ಮಾಡಂಗೆ ಮಾಡ್ಯವನೆ. ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವನಿಗೆ ಏನು ಬಂದೈತೆ ರೋಗ? ನಮ್ಮ ಹುಡುಗರ ಮೇಲೆ ಯಾಕೆ ಇಷ್ಟೊಂದು ಆಟ ಸಾಧಿಸ್ತಾನ ಅವನು? ಹುಡುಗರು ಏನು ತಪ್ಪು ಮಾಡಿದ್ವು ಅಂತಂದು ಏನು ಅಡಿಯ ಲಕ್ಷ್ಮಕ್ಕ ಹೋಗಿ ಸರಿಯಾಗಿ ಕೇಳೋಣ. ನೋಡ್ದೆ, ಎರಡು ಒಳ್ಳೆ ಜೋಡಿ ಹಾಕಿದ್ದಂಗಿದ್ವು. ಎರಡರ ಮಧ್ಯೆ ವಿಷ ಬೀಜ ಬಿತ್ತಿ ನಾವಿಬ್ರು ಜಗಳಾಡಂಗೆ ಮಾಡ್ಯವನೆ ಲೆಕ್ಕ ಹಾಕ. ನಡಿ ಹೋಗಿ ಕೇಳೋಣ. ಸರಿ ಬಾ ಹೋಗೋಣ. ಅಯ್ಯಯ್ಯೋ ಕಾಮಿಡಿ ತಡ್ಕೊಂಬಕ್ಕಾಗ್ತಿಲ್ವೇ? ನೆನ್ನೆಗಿಂದ ನೆನ್ಪುಸ್ಕೊಂಡು ನಕ್ಕು ನಕ್ಕು ಸಾಕಾಗೋತು. ಎರಡು ಹೆಂಗ್ ಆಡ್ತಿದ್ವು. ದೊಡ್ಡರು ಚಿಕ್ಕರು ಅಂತಂದು ಒಂದು ಈಟ್ ಬೆಲೆ ಕೊಡ್ತಿರ್ಲಿಲ್ಲ. ಇಬ್ರು ಮಧ್ಯೆ ಸರಿಯಾಗಿ ಬೆಂಕಿ ಇಕ್ಕಿದೀನಿ. ಇವಾಗ ಜಗಳಾಡ್ಕೊಂಡು ಮನೆಗೆ ಕೂಕೊಂಡಿರ್ತಾವೋ ಏನೋ ಗೊತ್ತಿಲ್ಲ. ನಾವೊಂದ್ಸಲಿ ನೋಡ್ಬೇಕಲ್ಲ. ನನ್ಗಂತೂ ಸಖತ್ತು ಖುಷಿ ಆಗ್ತೈತಿ. ನನ್ನ ತಲೆಗೆ ಕೂರಿಲ್ಲ ಅಂತ ಆಡ್ಸ್ಕೊಂತಾನ ಯೂಟ್ಯೂಬ್ದವು ನಿಮ್ಮ ಮೊಟ್ಟ ಮೆಣಸಿಕಾಯಿ ಚಿಂಟು. ವಾಹ್ ಗುಂಡಜ್ಜಿ, ಲಕ್ಷ್ಮಕ್ಕ, ಏನು ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಬರ್ರಿ ಕುಕಳ್ರಿ. ಹೇಯ್ ಚಂದ್ರಪ್ಪ, ನಾನಿನ್ನ ಏನು ಅನ್ಕೊಂಡಿದ್ದೆ? ನಿನ್ಗೊಂದೀಟು ಮಾನ ಮರ್ಯಾದೆ ಯಾಕೆ ಇಲ್ವೇ? ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ರ ಅಂತದು? ನಮ್ಮ ಹುಡುಗರ್ನ ಕಂಡ್ರೆ ನಿನ್ಗೆ ಯಾಕೆ ಅಷ್ಟೊಂದು ಹೊಟ್ಟೆ ಕುಲ್ಲು? ಬೆಂಕಿನಾದ್ರು ನೋಡ್ತೀಯ, ನಮ್ಮ ಹುಡುಗರ್ನ ನೋಡಲ್ವಲ್ಲ ನೀನು? ಯಾಕಜ್ಜಿ ಹಿಂಗಂತೀಯ? ಹೆಂಗಂತಾರಿ?
ಆ ಹುಡುಗರು ಚೆನ್ನಾಗಿರೋದು ನೋಡಿ ತಡ್ಕೊಂಬ್ಲಾರ್ದೆ ಅವರಿಬ್ರು ಮಧ್ಯ ಇಲ್ದಾವೆಲ್ಲ ಸುಳ್ಳು ಹೇಳಿ ನಾವಿಬ್ರು ಜಗಳ ಮಾಡಂಗೆ ಮಾಡಿದ್ಯಲ್ಲ ಜಗಳಾಡಂಗಿ ನಿನಗೇನ ಮಾನ ಮರ್ಯಾದೆ ಐತು ಅಂದ್ರೆ ಒಟ್ಟು ದೊಡ್ಡನಾಗಿ ಒಂದಿಟ್ಟು ಮರ್ಯಾದಾಗ ಬದುಕತ್ ಕಲಿ ಬರೀ ಅವ್ರ ಸಂಸಾರ ಇವ್ರ ಸಂಸಾರ ಹಾಳು ಮಾಡೋದು ಸಾಲದು ಅಂತಂದು ಸಣ್ಣ ಹುಡುಗರು ಮನ್ಸನ್ನು ಕೆಡಿಸ್ತಿದ್ಯಲ್ಲ ನೀನೇನು ಮನುಷ್ಯನ ಇಲ್ಲ ರಾಕ್ಷಸನ. ನೋಡು ಗುಂಡಜ್ಜಿ ಲಕ್ಷ್ಮಕ್ಕಯ್ಯ ನನಗೇನಲ್ಲ ಸಿಟ್ಟು ಬಂದ್ರೆ ನೀವೇನು ಹೇಳ್ತಿದ್ರ ನನಗೊಂದಿಟ್ಟು ಅರ್ಥ ಆಗ್ತಿಲ್ಲ. ಅಲ ಗಂಡ್ಸೆ ಇವಾಗ ನಾವಿಬ್ರು ಒಳಗೆ ಬರ್ಬೇಕಾರೆ ನೀನೇ ಮಾತಾಡ್ಕೊಂತಿದ್ದೆ ಅವ್ರಿಬ್ರು ಮಧ್ಯೆ ಚೆನ್ನಾಗಿ ಬೆಂಕಿ ಹಚ್ಚಿದೀನಿ ಏನ್ ಮಾಡ್ಕೊಂಡ್ರೆ ಏನೋ ಒಂದ್ಸಲಿ ಹೋಗಿ ನೋಡ್ಬೇಕಿತ್ತು ಅಂತಂದು ನಾವು ಕೇಳಿಸ್ಕೊಂಡಿದೀವಿ ಅಪ್ಪಯ್ಯ. ಆ ಹುಡುಗರು ಬೇರೆ ಹೇಳೋರೆ ನಮ್ಮ ಹುಡುಗರು ಯಾವತ್ತೂ ಸುಳ್ಳು ಹೇಳ್ದಾರಲ್ಲ ಗೊತ್ತೇ. ಗುಂಡಜ್ಜಿ ತಪ್ಪಾತು ಕಣಜ್ಜಿ ಲಕ್ಷ್ಮಕ್ಕಯ್ಯ ತಪ್ಪಾತು. ಮತ್ತೀಗ ಅವತ್ತು ಇಬ್ಬರು ಆಡಿಸ್ಕೊಂತಿದ್ರು ಬೋಳ್ ಬಕ್ಕಣ್ಣ ಅಂತಂದು ಅದು ಬೇರೆ ನಾ ತಲೆ ಕೂರ್ಲಿಲ್ಲ ಅಂತಂದು ಇಬ್ರು ಆಡಿಸ್ಕೊಂತಿದ್ರು ಸಿಟ್ಟಿಗೆ ಹಿಂಗೆ ಮಾಡಿದೆ. ತಪ್ಪಾತು ಇನ್ನು ಯಾವತ್ತೂ ಹಂಗೆ ಮಾಡಲ್ಲ ಹೇಳು, ನಿಮ್ಮ ಹುಡುಗರು ಸವಾಸಕ್ಕೆ ಬರಲ್ಲ ನಾನು. ನೋಡಪ್ಪಯ್ಯ ಇದೇ ಲಾಸ್ಟು ಏನಾನ ಇನ್ನೊಂದ್ಸಲಿ ನಮ್ಮ ಹುಡುಗರು ತಂಟಿಗೆ ಬಂದ್ರೆ ನೋಡು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಿಜ. ಊರವ್ರಿಗೆಲ್ಲನ ಸರಿಯಾಗಿ ಹೇಳಿ ಒಂದು ಲೋಟ ನೀರು ಕೊಡಬಾರ್ದು ಹಂಗೆ ಮಾಡ್ತೀನಿ ಅಷ್ಟೇ. ತಪ್ಪಾತು ಕಣಜ್ಜಿ ತಪ್ಪಾತು, ಇನ್ನೊಂದ್ಸಲಿ ಹಂಗೆ ಮಾಡಲ್ಲ ಬಿಟ್ಬಿಡಮ್ಮ ತಾಯಿ. ಗುಂಡಜ್ಜಿ ಹೇಳ್ದಂಗೆ ಮಾಡ್ಬಿಡ್ತೀವಿ ಅಷ್ಟೇ. ಓಹೋ ನಮ್ಮ ಹುಡುಗರ ವಿಷಯಕ್ಕೆ ಇನ್ನೊಂದ್ಸಲಿ ತಲೆ ಹಾಕಿಯ ನೀನು, ಇದೇ ಲಾಸ್ಟು. ಬಾರಿ ಲಕ್ಷ್ಮಕ್ಕ ಇವನ್ ತಗೇನು ಮಾತು ಆ ಹುಡುಗರಿಗೆ ಹೇಳೋದು ನಡಿ. ಆ ಹುಡುಗರು ಒಂದು ಕೈ ನೋಡ್ಕೊಂತಾರೆ ಸಾಕು, ಇವನಿಗೆ ನಮ್ಮ ಹುಡುಗರೇನೆ ಪಾಠ ಕಲಿಸ್ತಾವ ನಡಿ. ಅಯ್ಯೋ ಕರ್ಮವೇ, ನಾನು ಏನಪ್ಪ ಮಾಡ್ಕೊಂಡೆ, ಕಿರ್ಲಾರ್ದ ಇರುವೆ ಬಿಟ್ಕೊಂಡು ರೊಮ್ಮಂಗೆ ಸುಮ್ಮನೆ ದಾರಿಗೆ ಹೋಗೋದು ಬಿಟ್ಟು ಆ ಹುಡುಗರ್ನ ಕೆಣಕಿ ಇವರಿಬ್ರು ಜಗಳಾಡಂಗೆ ಮಾಡಿಬಿಟ್ಟೆ. ಇವ್ರು ಸುಮ್ಮನೆ ಇರ್ತಾರೆ. ಹೋಗಿ ಚಂದ್ರಪ್ಪ ಸುಳ್ಳು ಹೇಳೋನೆ ಅಂತ ಹೇಳಿರೆ ಆ ಮೊದಲೇ ಚಿಂಟು ಅವನು ಏನು ಮಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಇನ್ನು ನನಗೇನು ಗ್ರಾಚಾರ ಕಾದಿತೋ ಏನೋ, ಇದು ನನಗೆ ಬೇಕಿತ್ತೇನಪ್ಪ.